ಹೇಳಿಕೆಗಳೇನೇ ಇದ್ರೂ ಕೂಡ ಒಂದು ಪ್ಲಾನಿಂಗ್ ಅಂತೂ ಸಿದ್ಧವಾಗಿದೆ. ಫೆಬ್ರವರಿ 7ನೇ ತಾರೀಕು ಈ ರಾಜ್ಯ ವರ್ಸಸ್ ರಾಷ್ಟ್ರ ಅಥವಾ NDA ವರ್ಸಸ್ UPA ಅಥವಾ ಈ ಅನುದಾನ ಹಂಚಿಕೆ ವಿಚಾರದಲ್ಲಿ ಪ್ರಾರಂಭವಾಗಿರುವ ದಕ್ಷಿಣ ವರ್ಸಸ್ ಉತ್ತರ, ಈ ಒಂದು ವಿಚಾರವನ್ನ ಇಟ್ಕೊಂಡು ಪ್ರತಿಭಟನೆಗಳ ಸರಣಿ ಫೆಬ್ರವರಿ 7ನೇ ತಾರೀಕಂತೂ ಸಿದ್ಧವಾಗಿದೆ. ಒಂದು ಕಡೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕಾಂಗ್ರೆಸ್ನವರು, ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಬಿಜೆಪಿಗಳು. ಈ ಪ್ರತಿಭಟನೆಯ ನಡುವೆ ನಾವು ಗಮನಿಸಬೇಕಾದ ಒಂದಷ್ಟು ಇಂಟ್ರೆಸ್ಟಿಂಗ್ ಹಾಗೆ ಬಹಳ ಮುಖ್ಯವಾದ ಅಂಶಗಳು ಅಂದರೆ ಆರೋಪ ಏನು ಕೇಳೋಕೆ ಸಿಗ್ತಿದೆ, ಯಾರ್ಯಾರ ಸರ್ಕಾರದ ಅವಧಿಯಲ್ಲಿ ಎಷ್ಟೆಷ್ಟು ಅನುದಾನ ರಾಜ್ಯಕ್ಕೆ ಬಿಡುಗಡೆ ಆಯಿತು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಅಂಕಿಅಂಶಗಳನ್ನು ನಾವು ಗಮನಿಸ್ತಾ ಹೋಗೋಣ. ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಅಂದರೆ ಅಸ್ತಿತ್ವದಲ್ಲಿದ್ದು UPA ಸರ್ಕಾರ, ಆ ಸಂದರ್ಭದಲ್ಲಿ ರಾಜ್ಯಕ್ಕೆ ತೆರಿಗೆ ಹಂಚಿಕೆ ಎಷ್ಟಾಯಿತು ಅನ್ನೋದರ ಲೆಕ್ಕ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಹಳ ಸೂಕ್ಷ್ಮವಾಗಿ ಹಾಗೆ ಇದನ್ನು ಬಹಳ ಗಮನ ಕೊಟ್ಟು ನಾವು ಕೇಳಿಸ್ಕೊಳ್ಬೇಕು, ಹಾಗೆ ಗಮನದಲ್ಲಿ ಇಟ್ಕೊಳ್ಬೇಕು ಕೂಡ. UPA ಸರ್ಕಾರದಲ್ಲಿ ತೆರಿಗೆ ಹಂಚಿಕೆ ವಿಚಾರದಲ್ಲಿ ರಾಜ್ಯಕ್ಕೆ ಹಂಚಿಕೆಯಾಗಿದ್ದು 81,795 ಕೋಟಿ ರೂಪಾಯಿ. 81,795 ಕೋಟಿ UPA ಸಂದರ್ಭದಲ್ಲಿ. ಮೋದಿ ಪ್ರಧಾನಿಯಾದ ಸಂದರ್ಭದಲ್ಲಿ ಅಂದರೆ NDA ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಇದರ ಪ್ರಮಾಣ ಎಷ್ಟರ ಮಟ್ಟಿಗೆ ಜಾಸ್ತಿ ಆಯಿತು? 2.77 ಲಕ್ಷ ಕೋಟಿ ರೂಪಾಯಿ. ಅದಕ್ಕಿಂತ ಹೆಚ್ಚು. ಇನ್ಫ್ಯಾಕ್ಟ್ ನಾವು ಅದನ್ನು ಒಂದು ರೌಂಡ್ ಫಿಗರ್ ಮಾಡಿ 2.77 ಲಕ್ಷ ಅಂತ ಹೇಳಿ ಕಂಪೇರ್ ಮಾಡಿ ನೋಡಿ. 81,795 ಕೋಟಿ UPA ಸರ್ಕಾರದ ಸಂದರ್ಭದಲ್ಲಿ ತೆರಿಗೆ ಹಂಚಿಕೆ. ಹಾಗೆ NDA ಸರ್ಕಾರ ಅಂದರೆ ಮೋದಿ ಪ್ರಧಾನಿ ಆದ ನಂತರದಲ್ಲಿ 2.77 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು. ಇದರ ಜೊತೆಗೆ ಇದನ್ನು ನಾವು ಕಂಪೇರ್ ಮಾಡಿ ನೋಡಿದಾಗ UPA ಸರ್ಕಾರದ ಅವಧಿಗೆ ಹೋಲಿಸಿ ನೋಡಿದಾಗ ಸರಿಸುಮಾರು 3.4 ಪಟ್ಟು ಹೆಚ್ಚಳ ಆಗಿದೆ ತೆರಿಗೆ ಹಂಚಿಕೆ ವಿಚಾರದಲ್ಲಿ ರಾಜ್ಯಕ್ಕೆ ಸಂದಾಯವಾಗಿರುವ ಹಣ. ಇನ್ನು UPA ಸರ್ಕಾರದಲ್ಲಿ ಈ ಅನುದಾನ ಹಂಚಿಕೆ ವಿಚಾರದಲ್ಲಿ ರಾಜ್ಯಕ್ಕೆ ಸಿಕ್ಕ ಶೇರ್ ಎಷ್ಟು, ಹಾಗೆ NDA ಸರ್ಕಾರ ಬಂದ ನಂತರದಲ್ಲಿ ಅನುದಾನ ಹಂಚಿಕೆಯಾಗಿದ್ದು ಎಷ್ಟು, ಅದನ್ನು ಕೂಡ ಕ್ವಿಕ್ ಆಗಿ ಗಮನಿಸ್ಬಿಡೋಣ. UPA ಸರ್ಕಾರ ಇದ್ದ ಅವಧಿಯಲ್ಲಿ ರಾಜ್ಯಕ್ಕೆ ಬಿಡುಗಡೆಯಾದ ಅನುದಾನ 60,779 ಕೋಟಿ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಅನುದಾನ ಹಂಚಿಕೆಯಲ್ಲಿ ಮಲತಾಯಿ ಧೋರಣೆ, ತಾರತಮ್ಯ ಅನ್ನೋ ಮಾತುಗಳು ಕೂಡ ಇದೆ. UPA ಸರ್ಕಾರ ಇದ್ದ ಸಂದರ್ಭದಲ್ಲಿ 60,779 ಕೋಟಿ ರೂಪಾಯಿ ಇದ್ರೆ, ಅದೇ NDA ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ 2.08 ಲಕ್ಷ. ಮತ್ತೊಮ್ಮೆ ಗಮನಿಸಿ, 2.08 ಲಕ್ಷ NDA, 60,779 ಕೋಟಿ UPA ಸರ್ಕಾರ ಇದ್ದ ಸಂದರ್ಭದಲ್ಲಿ. ಇನ್ನು 2009ರಿಂದ 2014 ತನಕ ಕೇವಲ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ರಾಜ್ಯಕ್ಕೆ 835 ಕೋಟಿ ರೂಪಾಯಿಯಷ್ಟು ಅನುದಾನ ಬಿಡುಗಡೆಯಾಗಿದೆ. ಬಜೆಟ್ ಫಂಡ್ಸ್ UPA ಸರ್ಕಾರ ಇದ್ದ ಸಂದರ್ಭದಲ್ಲಿ ಅಂದರೆ 2009ರಿಂದ 2014 ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಬಿಡುಗಡೆಯಾದ ಹಣ 835 ಕೋಟಿ ರೂಪಾಯಿ. ಅದು ಕೇವಲ ಹಣ ಅಂತಲ್ಲ, ಅಷ್ಟು ಮೌಲ್ಯದ ಪ್ರಾಜೆಕ್ಟ್ಗಳು ಅನೌನ್ಸ್ ಆಗಿತ್ತು ರಾಜ್ಯಕ್ಕೆ ಸೀಮಿತವಾಗಿ. ಅದೇ NDA ಸರ್ಕಾರ ಬಂದ ನಂತರದಲ್ಲಿ ಅಂದರೆ 2014ರಿಂದ 2022 ಅವಧಿಯಲ್ಲಿ 3,424 ಕೋಟಿ. ಮತ್ತೊಮ್ಮೆ ಹೇಳ್ಬಿಡ್ತೀನಿ ಕ್ವಿಕ್ ಆಗಿ, 835 ಕೋಟಿ ರೂಪಾಯಿ UPA ಅವಧಿಯಲ್ಲಿ, NDA ಅವಧಿಯಲ್ಲಿ 3,424 ಕೋಟಿ. ಕೇವಲ ಒಂದು ಆರ್ಥಿಕ ವರ್ಷದ ಅವಧಿಯಲ್ಲಿ 2023-24ನೇ ಸಾಲಿನಲ್ಲಿ 7,561 ಕೋಟಿ ರೂಪಾಯಿಯಷ್ಟು ಅನುದಾನ ಅಂದರೆ ಈ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇರೋ ಸಂದರ್ಭದಲ್ಲಿ. ಇದರ ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ, ಅದಾದ ನಂತರದಲ್ಲಿ ಆರ್ಥಿಕ ವ್ಯವಸ್ಥೆ ಸಾಕಷ್ಟು ಡಿಸ್ಟರ್ಬ್ ಆಗಿತ್ತು. ಆ ಸಂದರ್ಭದಲ್ಲಿ ಆರ್ಥಿಕ ಪುನಶ್ಚೇತನದ ಗುರಿಯನ್ನ ಒಂದು ಹೊಸ ಪ್ರಾಜೆಕ್ಟ್ ಅನ್ನು ಅನೌನ್ಸ್ ಮಾಡಲಾಯಿತು. 50 ವರ್ಷಗಳ ದೀರ್ಘಾವಧಿಗೆ ಬಡ್ಡಿ ರಹಿತವಾಗಿ ರಾಜ್ಯಗಳಿಗೆ ಸಾಲವನ್ನ ನೀಡುವ ಯೋಜನೆ. ಈ ವರ್ಷ ಕೂಡ ಅಂದರೆ ಮೊನ್ನೆ ಬಜೆಟ್ ಮಂಡಿಸುವ ಸಂದರ್ಭದಲ್ಲಿ, ಮಧ್ಯಂತರ ಬಜೆಟ್ ಮಂಡಿಸುವ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. 50 ವರ್ಷಗಳ ಬಡ್ಡಿ ರಹಿತ ಸಾಲ ರಾಜ್ಯಗಳಿಗೆ ಕೊಡೋದನ್ನು ನಾವು ಮುಂದುವರಿಸ್ತಿದ್ದೀವಿ ಅಂತ ಹೇಳಿ ಬರೋಬ್ಬರಿ 6,561.91 ಕೋಟಿಯಷ್ಟು ಸಾಲ ಕೋವಿಡ್ ನಂತರದಲ್ಲಿ ರಾಜ್ಯಕ್ಕೆ ಲಭ್ಯವಾಗಿದೆ. ಇಷ್ಟು ಅಮೌಂಟ್ ಅಂದರೆ 6,561.91 ಕೋಟಿ ರೂಪಾಯಿ ಸಾಲಕ್ಕೆ ಕೇಂದ್ರ ಸರ್ಕಾರವೇ ಬಡ್ಡಿಯನ್ನು ಭರಿಸ್ತಾ ಇದೆ. ಇದಿಷ್ಟು ಕಂಪ್ಯಾರಿಟಿವ್ ಅಂದರೆ UPA ಅವಧಿ